ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಟೈಟಲ್ ನೋಡಿರೋ ಹಾಗೆ ವೆಂಚೂರಿ ಬಗ್ಗೆ ಕೆಲವೊಬ್ರು ಕಮೆಂಟ್ ಹಾಕಿದ್ರು, ಹಿಂಗಿದೆ ಏನಿದು ವೆಂಚೂರಿ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ವೆಂಚೂರಿ ಅಂದರೆ ಏನು ಅದೇ ಒಂದು ತುಂಬ ಖರ್ಚಾಗುತ್ತೆ, ಇದು ಮಾಡೋಕ್ಕಾಗಲ್ಲ ಅಂತ ಆ ಥರದ್ದು ಏನಲ್ಲ. ಇದು ಜಸ್ಟ್ ಒಂದು ಸೆಟಪ್ ಅಷ್ಟೇ. ಏನಕ್ಕೆ ಯೂಸ್ ಮಾಡ್ತಾರೆ ವೆಂಚೂರಿನ ಅಂತಂದರೆ, ಈಗ ಒಂದು ಯಾವುದೋ ಒಂದು ಲಿಕ್ವಿಡ್ ರೀತಿಯ ಗೊಬ್ಬರ ಇರುತ್ತೆ, ಲಿಕ್ವಿಡ್ ರೀತಿಯ ಅದು ನೀರಿನ ಅಂಶ ಇರುವಂಥ ಗೊಬ್ಬರ ಆಗಿರ್ಬೋದು, ಆದರೆ ಇರೋದು ಕೆಮಿಕಲ್ ಇರಲಿ ಅಥವಾ ಸಾವಯವ ರೀತಿಯ ಜೀವಾಮೃತ, ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರು ಅಥವಾ ಯಾವುದೇ ರೀತಿಯ ಲಿಕ್ವಿಡ್ ರೀತಿಯ ಗೊಬ್ಬರ ಅಂದರೆ ನೀರಿನ ಅಂಶ ಇರುವಂಥ ಗೊಬ್ಬರಗಳು ಏನೇ ಇರ್ತಾವಲ್ಲ, ಸೊ ಆ ರೀತಿಯನ್ನು ಇರುವಂಥ ಗೊಬ್ಬರಗಳನ್ನು ನಾವು ಈ ನೀರಿನ ಮುಖಾಂತರ ಸಪ್ಲೈ ಮಾಡೋದು ಹೇಗೆ ಅನ್ನೋದಕ್ಕೆ ಕಂಡುಹಿಡ್ಕೊಂಡಂಥ ಒಂದು ಮಾಡಲ್ ಯಾವುದು ಸೆಟಪ್ ಏನು ಅಂತಂದರೆ ಈ ವೆಂಚೂರಿ ಸಿಸ್ಟಮ್. ಈ ವೆಂಚೂರಿ ಸಿಸ್ಟಮ್ ಇದು ನೋಡ್ತಿರ್ಬೋದು. ಇದು ಮಾಡ್ಕೊಳ್ಳೋಕ್ಕೆ ಒಂದು 1000 ರೂಪಾಯಿ ಖರ್ಚಾಗಿದೆ ಅಷ್ಟೇ ನನಗೆ. ಒಂದು ಸೆಕೆಂಡ್. ಈ ನೈಸರ್ಗಿಕ ಕೃಷಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇರುವೆಗಳು ಜಾಸ್ತಿ ಆಗ್ಬಿಡವು ಹೊಲ ತುಂಬ. ಅಂದರೆ ಅಷ್ಟು ಪ್ಯೂರ್ ಆಗ್ತಾಯಿದೆ ಭೂಮಿ ಅನ್ನೋದಕ್ಕೆ ಅದೊಂದು ನಿದರ್ಶನ ಅಷ್ಟೇ. ಇದು ನೋಡ್ತಿರ್ಬೋದು, ಈ ವೆಂಚೂರಿ ಸಿಸ್ಟಮ್ ನೋಡ್ತಿರ್ಬೋದು. ಇದು ಒಂದು 1000 ರೂಪಾಯಿ ಖರ್ಚಾಗಿದೆ, 1200 ರೂಪಾಯಿ ಖರ್ಚಾಗಿರ್ಬೋದು ಅಷ್ಟೇ. ಇವಾಗ ನಾವು ಈ ಡ್ರಿಪ್ ಇರಿಗೇಷನ್ ಪೈಪ್ಲೈನ್ ಮಾಡ್ಕೊಂಡಿರ್ತೀವಲ್ಲ, ಸೊ ಒಂದು ಡ್ರಿಪ್ ಇರಿಗೇಷನ್ಗೆ ಮಾಡ್ಕೊಂಡ ಪೈಪ್ಲೈನ್ಗೆ ಒಂದು ಮೇನ್ ವಾಲ್ ಮಾಡ್ಕೊಂಡಿರ್ತೀವಿ. ಅಂದರೆ ಇಲ್ಲಿ ನೋಡ್ತಿರ್ಬೋದು, ಇದು ಮೇನ್ ವಾಲು ಈ ಡ್ರಿಪ್ ಇರಿಗೇಷನ್ದು. ಈ ವಾಲ್ ಆಫ್ ಮಾಡಿದರೆ ಡ್ರಿಪ್ಪಲ್ಲಿ ನೀರು ಬಂದಾಗುತ್ತೆ. ಇದು ಮೇನ್ ವಾಲು. ಸಬ್ ವಾಲ್ ಬೇರೆ ಇರ್ತವೆ, ಓಕೆನಾ. ಇದು ಮೇನ್ ವಾಲು. ಇದು ಈ ವಾಲ್ ಆಫ್ ಮಾಡಿದರೆ ಡ್ರಿಪ್ಪಿಗೆ ನೀರು ಹೋಗೋಲ್ಲ. ಸೊ ಈ ಇಲ್ಲಿ ನೀರು ಹೋಗೋಲ್ಲ. ನಮ್ದು ಏನು ಸಪ್ರೇಟ್ ಟೀ ಅಂತ ಏನು ಮಾಡ್ಕೊಂಡಿರ್ತೀವಲ್ಲ, ಸೊ ಅಲ್ಲಿ ನೋಡ್ತಿರ್ಬೋದು ನಮ್ಮ ಹೊಲದ್ದು ಟೀ ಎಲ್ಲಿದೆ. ಒಂದು ನಿಮಿಷ, ನಾನೇ ಅಲ್ಲಿ ಹೋಗ್ತೀನಿ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಹೊಲದ್ದು ಟೀ. ಇದೇನು ಕಾಣುತ್ತಲ್ಲ, ಇದು ಟೀ. ನಾವು ಡ್ರಿಪ್ ಬಂದ್ ಮಾಡಿದಾಗ ಆ ಟೀನಲ್ಲಿ ನೀರು ಬರುತ್ತೆ, ಓಕೆನಾ. ಸೊ ಆ ರೀತಿ ಮಾಡ್ಕೊಂಡಿದ್ದೀವಿ, ಓಕೆನಾ. ಡ್ರಿಪ್ಪಲ್ಲಿ ಬಂದು ಮಾಡಿದಾಗ ಆ ಟೀನಲ್ಲಿ ನೀರು ಬರುತ್ತೆ. ಸೊ ನಾವು ಇವಾಗ ಈ ಡ್ರಿಪ್ಪಲ್ಲಿ ಬಂದಿರೋಂಥ ಮೇನ್ ವಾಲ್ಗೆ ಈ ರೀತಿ ಒಂದು ಇದು ಮೇನ್ ವಾಲು. ಈ ಮೇನ್ ವಾಲಿಗೆ ಈ ರೀತಿ ಒಂದು ಈ ಟೀನ ಈ ಥರ ಈ ಟೀ ಶೇಪು ಈ ಥರ ಮಾಡಿಕೊಂಡು, ಇದು ನಿಮಗೆ ಅಂಗಡಿನಲ್ಲಿ ಸಿಗುತ್ತೆ. ವೆಂಚೂರಿ ವಾಲ್ ಕೊಡ್ರಿ ಅಂತಂದರೆ ಅವರೇ ಕೊಡ್ತಾರೆ ನಿಮಗೆ, ಓಕೆನಾ. ಇದು 1.5 ಇಂಚಿಂದು. ಇದು ಇರಬೇಕು ಆಟ ಬಾರಿ ಬಿಡು. ಈ ವೆಂಚೂರಿ ವಾಲ್ ಕೊಡ್ರಿ ಅಂತಂದರೆ ಈ ವಾಲು ಇದೇನು ತಿರ್ಸೋದಿದೆಯಲ್ಲ ಇದನ್ನು ಕೊಡ್ತಾರೆ. ಅದ್ರ ಜೊತೆ ನೀವು ಎಕ್ಸ್ಟ್ರಾ ಇದೊಂದು ಹೋಸ್ ಪೈಪ್ ತಗೋಬೇಕಿದು. ಇಲ್ಲಿ ನೋಡ್ತಿರ್ಬೋದು, ಇದು ಹೋಸ್ ಪೈಪು. ಇದು ಹೆಂಗೆ ಯೂಸ್ ಆಗುತ್ತೆ ಅಂತಂದರೆ, ಇದರಲ್ಲಿ ಇದು ನಮಗೆ ಅದು ಡ್ರಿಪ್ ಅದಿದೆಯಲ್ಲ ಆ ವಾಲು ಡ್ರಿಪ್ಪಿಗೆ ನೀರು ಹೋಗ್ಬೇಕಾ ಬೇಡ ಅಂತ ಡಿಸೈಡ್ ಮಾಡುತ್ತೆ, ಓಕೆನಾ. ಈ ವಾಲು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಈ ಡ್ರಿಪ್ಪಲ್ಲಿ ಹೋಗ್ತಾ ಇರೋ ನೀರಿಗೆ ಎಷ್ಟು ಪ್ರೆಷರಲ್ಲಿ ನೀರು ಬಿಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಯಾವಾಗ ನಾನು ಇದನ್ನು ಹಿಂಗೆ ಈ ರೀತಿ ಮಾಡ್ಕೊತೀನಿ, ಈ ರೀತಿ ನಾನು ಅಡ್ಡ ಮಾಡ್ತೀನಿ, ಇಲ್ಲಿ ನೀರು ಹಾಫ್ ಹೋಗ್ತಿರುತ್ತೆ. ಅಂದರೆ ಈಗ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಆ ಪ್ರೆಷರ್ ಏನು ಮಾಡುತ್ತೆ, ಈ ವಾಲಲ್ಲಿ ಇದೆಯಲ್ಲ ಈ ವಾಲಲ್ಲಿ ಪ್ರೆಷರ್ ಬರುತ್ತೆ. ಈ ವಾಲಲ್ಲಿ ಪ್ರೆಷರ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆ ಗಾಳಿ ಇಲ್ಲಿ ಈ ಪೈಪ್ ಮುಖಾಂತರ ಬರುತ್ತೆ. ಹಿಂಗೆ ಈ ಪೈಪ್ ಮುಖಾಂತರ ಬಂದ್ಬಿಟ್ಟು ಇಲ್ಲಿ ಏನು ಇವಾಗ ನಾನು ಇದರಲ್ಲಿ ವೇಸ್ಟ್ ಡಿಕಂಪೋಸರ್ ಅಥವಾ ಗೋಕೃಪಾಮೃತ ಹಾಕಿದ್ದೆ. ಸೊ ಇದರಲ್ಲಿ ಇರೋವಂಥ ನೀರು ಅಥವಾ ಲಿಕ್ವಿಡ್ ಅಥವಾ ಯಾವುದೇ ರೀತಿಯ ಗೊಬ್ಬರ ಇರಲಿ ಅದನ್ನು ಈ ಪೈಪ್ ಮುಖಾಂತರ ಜಗ್ಗುತ್ತದು. ನಾವು ಈ ವಾಲ್ನ ಎಷ್ಟು ಟೈಟ್ ಮಾಡ್ತೀವಿ, ಈಗ ಲೂಸ್ ಇದೆ, ಈಗ ಲೂಸ್ ಇದ್ದು ಈ ವಾಲ್ನ ನಾವು ಆನ್ ಮಾಡ್ಕೊಂಡಾಗ ಇದರಲ್ಲಿ ನೀರು ಬರುತ್ತೆ. ಇದು ನೀರು ತುಂಬ್ಸೋಕ್ಕೂ ಈ ಹೆಲ್ಪ್ ಆಗುತ್ತೆ ನಮಗೆ. ಇವಾಗ ನಾನು ಆಲ್ರೆಡಿ ಕಲ್ಚರ್ ಬಿಟ್ಟಾಯಿತು, ಈಗ ನಾನು ಕಲ್ಚರ್ ಬಿಟ್ಟಿದ್ದೀನಿ. ಇದು ನೀರು ತುಂಬ್ಸೋಕ್ಕೆ ಯೂಸ್ ಮಾಡ್ತಿದ್ದೀನಿ. ಈ ನೀರು ತುಂಬಿಸೋದನ್ನ ನಾನು ಇವಾಗ ಬೇಡಪ್ಪ, ನಾನು ನೀರನ್ನ ಜಗ್ಸ್ಬೇಕು ಅಂತಂದರೆ ಏನು ಮಾಡ್ತೀನಿ ಅಂದರೆ, ಈ ವಾಲ್ನ ನಾನು ಹಿಂಗೆ ಟೈಟ್ ಮಾಡ್ತೀನಿ. ಹಿಂಗೆ ನೋಡಿ, ಇವಾಗ 3/4 ಭಾಗ ಬಂದಾಯಿತು. ಬಂದಾದ ತಕ್ಷಣ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಪ್ರೆಷರ್ ಕ್ರಿಯೇಟ್ ಆಯ್ತು ಅಂತಂದರೆ ಇದರಲ್ಲಿ ಇದು ಜಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಿಡ್ಕೊಳ್ಳಿ ಇವಾಗ ಇನ್ನೂ ಸ್ವಲ್ಪ ಪ್ರೆಷರ್ ಬಿಲ್ಡ್ ಮಾಡ್ತೀನಿ. ಇನ್ನೂ ನೀರು ಬರ್ತಾಯಿದೆ ಅದರಲ್ಲಿ. ಹಾಂ ನೋಡಿರಿ, ಇವಾಗ ನೀರು ಹೋಯ್ತು. ಇವಾಗ ಆಲ್ಮೋಸ್ಟ್ ಬಂದದು. ಏನಾಗಲ್ಲ. ಹಾಂ ಈಗ ನೋಡ್ತಿರ್ಬೋದು, ಇಲ್ಲೊಂದು ಸೌಂಡ್ ಬರ್ತಿದೆ, ಅಂದರೆ ಪ್ರೆಷರ್ ಕ್ರಿಯೇಟ್ ಆಯ್ತು. ಪ್ರೆಷರ್ ಕ್ರಿಯೇಟ್ ಆಯ್ತು ಅಂದರೆ ನೋಡ್ತಿರ್ಬೋದು ಹೆಂಗೆ ನೀರು ಜಗ್ತಿದೆ ಅಂತ ಸೌಂಡ್ ಕೇಳಿಸಿದೆ ಅನಿಸುತ್ತೆ. ಸೊ ಇದು ನಾವು ಇಲ್ಲಿ ಹೆಂಗೆ ಪ್ರೆಷರ್ ಕ್ರಿಯೇಟ್ ಮಾಡ್ತೀವಿ, ಆ ಗಾಳಿ ಇದ್ರ ಮುಖಾಂತರ ಬಂದ್ಬಿಟ್ಟು ಈ ಪೈಪ್ನಿಂದ ನೀರನ್ನ ಜಗ್ಗುತ್ತೆ. ಆ ಏರ್ ಏನು ಬರುತ್ತಲ್ಲ, ಆ ಏರ್ ಮುಖಾಂತರ ಪ್ರೆಷರು ಆ ನೀರನ್ನ ಜಗ್ಗುತ್ತೆ. ನೋಡ್ತಿರೋ ನೀರು ಹೆಂಗೆ ಜಗ್ತಾ ಇದೆ ಅಂತ ಹೇಳ್ಬಿಟ್ಟು.
ನೋಡಿ ಈ ಥರ ನೀರು ಜಗ್ಬಿಟ್ಟು ಏನು ಮಾಡುತ್ತೆ ಅಂದರೆ ನಮ್ದೇನು ಡ್ರಿಪ್ ಇದೆಯಲ್ಲ ಆ ಡ್ರಿಪ್ ಮುಖಾಂತರ ಕಳಿಸ್ಬಿಡುತ್ತೆ. ಸೊ ಈ ರೀತಿ ಈ ವೆಂಚರ್ ಸಿಸ್ಟಮ್ ವರ್ಕ್ ಆಗುತ್ತೆ. ಈಗ ನಾನು ಇವಾಗ ಸರಿ ಮಾಡ್ತಿದ್ದೀನಿ, ನಾನು ನೀರು ತುಂಬಿಸ್ಕೋಬೇಕು ಇವಾಗ, ಯಾಕಂದರೆ ನೆಕ್ಸ್ಟು ಕಲ್ಚರ್ ಮಾಡೋಕ್ಕೆ ನನಗೆ ಬೇಕು ಅಂದರೆ ನೀರು ತುಂಬಿಸ್ಕೊತಾ ಇದ್ದೀನಿ. ಆ ಡ್ರಮ್ಮಿಗೂ ತುಂಬಿಸ್ಬಿಡು, ಅಚ್ಚಕಡೆ ಡ್ರಮ್ಮಿಗೆ, ಓಕೆನಾ. ಸೊ ಈ ರೀತಿ ಈ ವೆಂಚೂರ್ ಇವಾಲ್ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಸೆಟಪ್ ಮಾಡ್ಕೊಳ್ಳೋದೇನು ಇದು ಇಲ್ಲ, ಸಿಂಪಲಾಗಿ ನಿಮ್ಮ ಊರಲ್ಲಿ ಇವಾಗ ಈ ಪೈಪ್ಲೈನ್ ರಿಲೇಟೆಡ್ ವರ್ಕ್ ಏನು ಮಾಡ್ತಿರ್ತಾರಲ್ಲ ಅವರಿಗೆ ಹೇಳ್ಬಿಟ್ಟು ಈ ಥರ ಒಂದು ವೆಂಚೂರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನಾರ ತೋರಿಸಿದರೆ ಅವ್ರಿಗೆ ಗೊತ್ತಾದ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಮಾಡ್ಕೊಂಡಿರ್ತಾರೆ, ಇದನ್ನು ಹೊಸದೇನಲ್ಲ. ಅವ್ರಿಗೆ ತೋರಿಸಿದರೆ ಅವ್ರು ಬಂದುಬಿಟ್ಟು ರೆಡಿ ಮಾಡಿಕೊಡ್ತಾರೆ. ಇದೆಲ್ಲ ಅಂಗಡಿನಲ್ಲೇ ಸಿಗುತ್ತೆ ಸೆಟಪ್ಪು. ಹಿಂಗೆ ವೆಂಚೂರ್ ಮಾಡ್ಕೋಬೇಕು, ಎಷ್ಟು 1.5 ಇಂಚಿಂದ 2 ಇಂಚಿಂದ ಅಂತ ಹೇಳಿದರೆ ಅದು ಅವ್ರು ಹೇಳ್ತಾರೆ. ಅದ್ರ ಮೇಲೆ ನೀವು ತೊಗೊಂಬಂದ್ಬಿಟ್ಟು ನೀವು ಮಾಡ್ಕೋಬೋದು. ಸೊ ಅದನ್ನು ನಾನು ಈ ವಿಡಿಯೋ ಮುಖಾಂತರ ಹೇಳ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಏನೇ ರೀತಿಯ ಡೌಟ್ ಇದ್ರೂ ಸಹಿತ ನೀವು ಕಮೆಂಟ್ ಮಾಡ್ಬೋದು. ಸೊ ಈ ರೀತಿ ನಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡೋಕ್ಕತ್ತು 1.5 ವರ್ಷದ ಮೇಲೆ ಆಯ್ತು ಈ ವೆಂಚೂರಿ. ಇಲ್ಲಿವರೆಗೂ ಒಂದು ಸರಿನೂ ಕೈ ಕೊಟ್ಟಿಲ್ಲ, ಏನಿಲ್ಲ ಹಾಳಾಗಿಲ್ಲ. ಬಟ್ ನೀಟಾಗಿ ಪಕ್ಕ ತಿಳ್ಕೊಂಡು ಮಾಡ್ಬೇಕಿನ್ನ, ಯಾಕಂದರೆ ನಾವು ಅದನ್ನು ಫುಲ್ಲು ನೀರು ಫುಲ್ ಯಾಕಂದ್ರೆ ಕೆಲವೊಬ್ರದ್ದು ಹೊಲದಲ್ಲಿ ನೀರು ಜಾಸ್ತಿ ಇರುತ್ತೆ, ಕೆಲವೊಬ್ರದ್ದು ಕಡಿಮೆ ಇರುತ್ತೆ. ನೀರು ತುಂಬ ಕಡಿಮೆ ಇತ್ತು ಅಂದರೆ ಪ್ರೆಷರ್ ಕಡಿಮೆ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನೀರು ಜಾಸ್ತಿ ಇತ್ತು ಅಂದರೆ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸೊ ತುಂಬ ನೀರಿದ್ರೂ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆವಾಗ ಸ್ವಲ್ಪ ನೋಡಿ ನೀಟಾಗಿ ಎಷ್ಟು ಪ್ರೆಷರ್ ಇರುತ್ತೋ ಅದ್ರ ಮೇಲ್ಗಡೆ ನೀಟಾಗಿ ಜಗ್ಗಂಗೆ ಮಾಡ್ಕೋಬೇಕು, ಓಕೆನಾ. ಸೊ ಅದನ್ನು ನೀವು ಸೆಟಪ್ ಮಾಡ್ಕೊಂಡು ಅದನ್ನು ನೀವು 1-2-3 ಸರಿ ಯೂಸ್ ಮಾಡ್ತಾ ಹೋದ್ರೆ ಅಂದರೆ ನಿಮ್ಗೆ ಅಭ್ಯಾಸ ಆಗುತ್ತೆ ಯಾವ ರೀತಿ ನಾನು ವಾಲ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್.